ಹೆಣ್ಣಿನ ಆಸೆ ಹೊನ್ನಿನ ಮದ ಎಂಥವರನ್ನು ಕೂಡ ಮಣ್ಣು ಮುಕ್ಕಿಸಿ ಬಿಡುತ್ತೆ. ಅದಕ್ಕೆ ನೈಜ ನಿದರ್ಶನ ಅಂತ ಹೇಳಿದ್ರೆ ಅದು ದರ್ಶನ್ ಗ್ಯಾಂಗ್ನ ಕ್ರೌರ್ಯದ ಕಥೆಗಳ ಸಾಕ್ಷಿಗಳನ್ನು ಇವತ್ತು ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದರು. ಎಲ್ಲವನ್ನು ಕೂಡ ಅವಲೋಕಿಸಿರುವಂತಹ ನ್ಯಾಯಾಲಯ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಜೊತೆಗೆ ಪೊಲೀಸರಿಗೂ ಎಲ್ಲ ದಾಖಲೆಗಳನ್ನು ಒದಗಿಸೋದಕ್ಕೆ ಡೆಡ್ಲೈನ್ ಫಿಕ್ಸ್ ಮಾಡಿದೆ. ಕರ್ನಾಟಕವೇ ಮೆಚ್ಚಿದ ಕಾಟೇರ ಸಿನಿಮಾಗೆ ನಿನ್ನೆ ಪ್ರಶಸ್ತಿಗಳ ಮಳೆ. ದುಬೈನಲ್ಲಿ ನಡೆದ ಸೈಮಾ ಅವಾರ್ಡ್ನಲ್ಲಿ ಕಾಟೇರ ಸಿನಿಮಾಗೆ 4 ಪ್ರಶಸ್ತಿ ಸಿಕ್ಕಿತ್ತು. ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಹರಿಕೃಷ್ಣಗೆ ಸಿಕ್ಕಿದ್ರೆ ಬೆಸ್ಟ್ ಡೆಬ್ಯೂ ನಟಿ ಅವಾರ್ಡ್ ಆರಾಧನಾಗೆ ಒಲಿದಿತ್ತು. ಪಸಂದಾಗವನೇ ಹಾಡು ಹಾಡಿದ ಮಂಗ್ಲಿಗೆ ಅತ್ಯುತ್ತಮ ಗಾಯಕಿ ಅವಾರ್ಡ್ ಒಲಿದಿತ್ತು. 4 ಪ್ರಶಸ್ತಿ ಸಿಕ್ಕ ಖುಷಿಯಲ್ಲಿ ಕಾಟೇರ ಸಿನಿಮಾ ತಂಡವಿದೆ. ಆದರೆ ರಿಯಲ್ ಕಾಟೇರನಿಗೆ ಆ ಖುಷಿ ಇಲ್ಲ. ರಿಯಲ್ ಲೈಫ್ನಲ್ಲಿ ಕಟುಕನಾದ ಕಾಟೇರ 3 ತಿಂಗಳಿಂದ ಕಂಬಿ ಹಿಂದೆನೇ ಇದ್ದಾನೆ. ಈಗಲೂ ಕಂಬಿ ಹಿಂದೆಯೇ ಇರಪ್ಪ ಅಂತ ಕಾನೂನು ಆದೇಶನೂ ಆಗಿದೆ. ಸೆಪ್ಟೆಂಬರ್ 30ರವರೆಗೂ ದರ್ಶನ್ಗೆ ಜೈಲೇ ಗಟ್ಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಎಲ್ಲ 17 ಆರೋಪಿಗಳಿಗೂ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ ಎದುರು ಎಲ್ಲ 17 ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು. ಒಬ್ಬೊಬ್ಬರನ್ನು ನ್ಯಾಯಾಧೀಶರು ಹೆಸರು ಕರೆದು ಇದ್ದಾರಾ ಅಂತ ಕನ್ಫರ್ಮ್ ಮಾಡಿಕೊಂಡ್ರು. 17 ಜನರ ಪೈಕಿ ಮೊದಲು ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ವಾದ ಶುರು ಮಾಡಿದ್ರು. ಕುಟುಂಬದವರು ಸ್ನೇಹಿತರ ಭೇಟಿಗೆ ಅವಕಾಶ ಕೊಡ್ತಿಲ್ಲ. ರೂಲ್ಸ್ನಲ್ಲಿ ಎಷ್ಟು ಜನರಿಗೆ ಅವಕಾಶ ಇದೆಯೋ ಅಷ್ಟು ಜನರಿಗೆ ಕೊಡ್ತಾರೆ. ಕೊಡ್ತಿಲ್ಲ ಸರ್, ದಯವಿಟ್ಟು ಅವಕಾಶ ಕೊಡಿಸಿ. ಆಯ್ತು, ಜೈಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ದರ್ಶನ್ಗೆ ಪ್ಲಾಸ್ಟಿಕ್ ಚೇರ್ ಕೇಳಿದ್ರು ಕೊಡ್ತಾ ಇಲ್ಲ. ಚೇರ್ ಯಾಕೆ ಕೊಡ್ಬೇಕು? ದರ್ಶನ್ಗೆ ತುಂಬಾ ಬೆನ್ನು ನೋವಿದೆ, ನೆಲದಲ್ಲಿ ಕೂರೋಕಾಗ್ತಿಲ್ಲ, ದಯವಿಟ್ಟು ಪ್ಲಾಸ್ಟಿಕ್ ಚೇರ್ ಕೊಡಿಸಿ. ಜೈಲಿನ ಅಧಿಕಾರಿಗಳ ಹತ್ರನೇ ಮನವಿ ಮಾಡಬಹುದಿತ್ತಲ್ವಾ? ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೊಡ್ತಿಲ್ಲ. ಜೈಲು ಮ್ಯಾನ್ಯುವಲ್ ಪ್ರಕಾರ ಕೊಡ್ತಾರ ಬಿಡಿ. ಸರ್, ದಯವಿಟ್ಟು ಒಂದು ಚೇರ್ ಕೊಡಲು ಹೇಳಿ ಪ್ಲೀಸ್. ಆಯ್ತು, ಬೇಸಿಕ್ ನೀಡ್ಸ್ ಏನಿದೆ ಅದರಂತೆ ಕೊಡಲು ತಿಳಿಸ್ತೀವಿ. ಹೀಗೆ ವಾದ ಪ್ರತಿವಾದ ಮುಗಿಯುತ್ತಿದ್ದಂತೆ ಎಲ್ಲ 17 ಆರೋಪಿಗಳಿಗೂ 24ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಿದ್ರು. ಸೆಪ್ಟೆಂಬರ್ 30ರವರೆಗೂ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 30ಕ್ಕೆ ವಿಚಾರಣೆ ನಡೆಸೋಣ ಅಂತ ಹೇಳಿದ್ರು. ಇದೆಲ್ಲದರ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸಿನ ತನಿಖಾಧಿಕಾರಿಗಳು ಕೋರ್ಟ್ಗೆ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳನ್ನು ಸಲ್ಲಿಸಿದ್ರು. 17 ಆರೋಪಿಗಳ ಪೈಕಿ ಒಬ್ಬ ಆರೋಪಿಯ ವಿವರಣೆ ಇರಲಿಲ್ಲ. ಸಹಜವಾಗಿ ತನಿಖಾಧಿಕಾರಿ ಎಸಿಪಿ ಚಂದನ್ರನ್ನ ಜಡ್ಜ್ ವಿಚಾರಣೆ ಮಾಡಿದ್ರು. ತನಿಖಾ ವರದಿಗಳು ರೆಡಿಯಾಗಿದೆಯಾ ಸರ್? 16 ಆರೋಪಿಗಳ CFSL ವರದಿ ರೆಡಿ ಇದೆ, ಕೊಡಿ. ಯಾವ ಆರೋಪಿ ರಿಪೋರ್ಟ್ ರೆಡಿ ಇಲ್ಲ? 10ನೇ ಆರೋಪಿ ವಿನಯ್ FSL ವರದಿ ಬರಬೇಕು. ಯಾಕೆ ಲೇಟ್? ಎಷ್ಟು ದಿನ ಬೇಕು? ಮೊಬೈಲ್ ರಿಟ್ರೀವ್ ಆಗಬೇಕು, ಬೆಂಗಳೂರು FSLಗೆ ಕಳಿಸ್ಬೇಕು. ನೀವು ಒಪ್ಪಿದ್ರೆ ತಕ್ಷಣ ಕೊಡ್ತೀವಿ. 1 ವಾರದಲ್ಲಿ ರಿಪೋರ್ಟ್ ಸಲ್ಲಿಸ್ತೀವಿ. ಆಯ್ತು, ಕಳಿಸಿ. ಸೆಪ್ಟೆಂಬರ್ 30ಕ್ಕೆ ಎಲ್ಲ ಬಾಕಿ ವರದಿಗಳು ಕೊಡಬೇಕು. 17 CFSL ಕಾಪಿಗಳನ್ನು ಕೊಡಬೇಕು. ಈಗ 16 ಆರೋಪಿಗಳ CFSL ರಿಪೋರ್ಟ್ ಕೋರ್ಟ್ಗೆ ತಲುಪಿಸ್ತೀವಿ. ಆಯ್ತು, ಸೆಪ್ಟೆಂಬರ್ 30ಕ್ಕೆ ಮುಂದಿನ ವಿಚಾರಣೆ. ಕೋರ್ಟಿಗೆ ದರ್ಶನ್ ಸೇರಿ ಒಟ್ಟು 16 ಆರೋಪಿಗಳ 8 FSL ವರದಿಯನ್ನ ಸಲ್ಲಿಸಿದ್ದಾರೆ. ಒಂದು ಪೆನ್ ಡ್ರೈವ್, ಒಂದು ಹಾರ್ಡ್ ಡಿಸ್ಕ್ ನಲ್ಲಿ CFSL ರಿಪೋರ್ಟ್ ಸಲ್ಲಿಸಿದ್ದಾರೆ. ಇದರಲ್ಲಿ ದರ್ಶನ್ ಗ್ಯಾಂಗ್ ಕ್ರೌರ್ಯದ ಪ್ರಮುಖ ಸಾಕ್ಷಿಗಳಿವೆ. 10ನೇ ಆರೋಪಿ ವಿನಯ್ಗೆ ಸೇರಿದ FSL ರಿಪೋರ್ಟ್ ಬಂದ ಮೇಲೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಜೈಲಲ್ಲಿ ಪತ್ನಿ, ಸಹೋದರ, ಸಂಬಂಧಿಕರಿಗೆ ದಾಸನ ದರ್ಶನ್ ಮತ್ತು ಗ್ಯಾಂಗ್ಗೆ ಸೆಪ್ಟೆಂಬರ್ 30ರವರೆಗೂ ನ್ಯಾಯಾಂಗ ಬಂಧನ ಆಯಿತು. ಕೋರ್ಟ್ ಕಲಾಪ ಮುಗಿಯುತ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬಂದರು. ವಿಜಯಲಕ್ಷ್ಮಿ ಜೊತೆ ದಿನಕರ್ ತೂಗುದೀಪ್, ನಟ ಧನ್ವೀರ್ ಹಾಗೂ ದರ್ಶನ್ ಅಕ್ಕನ ಮಗ ಹೇಮಂತ್ ಬಳ್ಳಾರಿ ಜೈಲಿಗೆ ವಕೀಲರ ಜೊತೆ ಬಂದರು. ಅರ್ಧ ಗಂಟೆಗಳ ಕಾಲ ದರ್ಶನ್ ಜೊತೆ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಆಮೇಲೆ ದರ್ಶನ್ಗೆ ಬಟ್ಟೆಗಳನ್ನು ಕೊಟ್ಟರು. ಡ್ರೈ ಫ್ರೂಟ್ಸ್, ಬೇಕರಿ ತಿನಿಸುಗಳನ್ನು ಕೊಟ್ಟು ಹೋದ್ರು. ದರ್ಶನ್ ಪವಿತ್ರ ಜಾಮೀನು ಅರ್ಜಿ ಹಾಕದೆ ಮೌನ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಳೆದ ಸಲವೇ ಜೈಲಿಗೆ ಬಂದು ಜಾಮೀನು ಅರ್ಜಿಗೆ ದರ್ಶನ್ ಹತ್ತಿರ ಸಹಿ ಹಾಕಿಸಿದ್ರು. ಆದ್ರೂ ಜಾಮೀನು ಅರ್ಜಿ ಸಲ್ಲಿಸಿಲ್ಲ. ಇನ್ನೊಂದು ಕಡೆ ಪವಿತ್ರ ಗೌಡ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಹಾಕಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅರ್ಜಿ ಹಾಕದೆ ಹಿಂದೆ ಸರಿದಿದ್ದಾರೆ. ಇದಕ್ಕೆ ಕಾರಣ ಹೆಚ್ಚುವರಿ ಚಾರ್ಜ್ ಶೀಟ್ ಮತ್ತು CFSL ರಿಪೋರ್ಟ್ ಟೆನ್ಷನ್. ಪೊಲೀಸರು ಪೆನ್ ಡ್ರೈವ್ ಜೊತೆ ಹಾರ್ಡ್ ಡಿಸ್ಕ್ನಲ್ಲಿ ಕೇಂದ್ರ ವಿಧಿವಿಜ್ಞಾನ ಲ್ಯಾಬ್ ರಿಪೋರ್ಟ್ ಕೋರ್ಟ್ಗೆ ಕೊಟ್ಟಿದ್ದಾರೆ. 10ನೇ ಆರೋಪಿ ವಿನಯ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಅದರಲ್ಲಿ ಏನಿರುತ್ತೆ ಗೊತ್ತಿಲ್ಲ. ದರ್ಶನ್ ಪಾತ್ರ, ಪವಿತ್ರ ಪಾತ್ರ ಏನೇನಿದೆ ಅಂತ ಎಲ್ಲವೂ ಗೊತ್ತಾಗಬೇಕು. ಅದಕ್ಕೆ ಸಂಪೂರ್ಣ ತನಿಖೆ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿ ಬಿಡಲಿ. ಆಮೇಲೆ ಎಲ್ಲ ಪರಿಶೀಲನೆ ಮಾಡಿ ಜಾಮೀನು ಸಲ್ಲಿಸೋಣ ಅಂತ ಸುಮ್ಮನಾಗಿದ್ದಾರೆ.
ಸ್ಯಾಂಡಲ್ವುಡ್ಗೆ ನಾನೇ ಸುಲ್ತಾನ ಅಂತಿದ್ದ ದರ್ಶನ್ಗೆ ಅನಾಥ ಭಾವನೆ ಕಾಡ್ತಿದೆ. ದರ್ಶನ್ ಪರಿಸ್ಥಿತಿ ನೋಡಿ ಇವತ್ತು ಫಸ್ಟ್ ಟೈಮ್ ನಟ ನಿರ್ದೇಶಕ ಉಪೇಂದ್ರ ಬೇಸರ ವ್ಯಕ್ತಪಡಿಸಿದ್ರು. ತುಂಬ ಹರ್ಟ್ ಆಯ್ತು ಆ್ಯಕ್ಚುಲಿ, ಇವತ್ತಿಗೂ ಹರ್ಟ್ ಇದೆ ಆ್ಯಕ್ಚುಲಿ. ಅದು ಮುಂದೆ ಹೊರಗೆ ಬರೋದು ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ. ಬಿಕಾಸ್ ಈ ಥರ ಆಗುತ್ತಾ, ಈ ಥರ ಅಂಥ ಸ್ಟಾರು ಆ್ಯಕ್ಚುಲಿ ಜೈಲಲ್ಲಿರೋದು. ಬಟ್ ಒಂದು ಆಗಬಾರ್ದಿರೋ ಅಂಥ ಒಂದು ವಿಷಯ ಅದು. ನೋವು ಆಗೋದು ನಿಜವಾಗ್ಲೂ, ಖಂಡಿತ. ನೋವಿಂದ ಯಾರು ಹೇಳೋಕ್ಕೆ ಎಲ್ಲರಿಗೂ ಅನಿಸಿರುತ್ತೆ. ನನಗೆಷ್ಟು ನೋವಾಗಿದೆಯೋ ಪ್ರತಿಯೊಬ್ಬರಿಗೂ, ಅವ್ರ ಫ್ಯಾನ್ಸ್ಗೆ, ಫ್ಯಾಮಿಲಿಗೆ, ಎಲ್ಲರಿಗೂ ಕೂಡ. ಏನೇ ಆಗಲಿ, ಕಾಟೇರ ಸಿನಿಮಾದಲ್ಲಿ ಈ ನೆಲದ ಮಣ್ಣಿನ ಶೋಷಿತ ವರ್ಗದ ಕಥೆ ಹೇಳಿದ್ದ ಕಾಟೇರ ಕನ್ನಡಿಗರ ಮನಸ್ಸು ಗೆದ್ದಿದ್ದ. ಆದರೆ ಕೊಲೆ ಕೇಸ್ನಲ್ಲಿ ಅಂಧರಾಗಿ ಕನ್ನಡಿಗರ ಮನಸ್ಸಿಗೆ ಘಾಸಿ ಮಾಡಿಬಿಟ್ಟ. ಸದ್ಯಕ್ಕೆ ದಾಸನ ಪರಿಸ್ಥಿತಿ ನೋಡ್ತಿದ್ರೆ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದು, ಆಮೇಲೆ ವೃದ್ಧನಾದ ಮೇಲೆ ಜೈಲಿಂದ ವಾಪಸ್ ಬಂದ ಸನ್ನಿವೇಶ ರಿಯಲ್ ಲೈಫ್ನಲ್ಲೂ ನಡೆದು ಹೋಗುತ್ತಾ ಅನ್ನೋ ಅನುಮಾನ ಕಾಡುತ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಾತಿ ನಿಂದನೆ ಜೊತೆಗೆ ಜೀವ ಬೆದರಿಕೆ ಆರೋಪವನ್ನು ಹೊತ್ತಂತಹ ಶಾಸಕ ಈಗ ಜೈಲು ಪಾಲಾಗಿದ್ದಾರೆ. ಮಹಿಳೆಯ ಬಗ್ಗೆ ಅವಾಚ್ಯ ಪದ ಬಳಸಿದಂಥ ಆರೋಪ ಹೊತ್ತು ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಮುನಿರತ್ನ ಜೈಲು ಸೇರ್ತಾ ಇದ್ದಂತೆಯೇ ಬಿಜೆಪಿ ಪಡೆಯ ಸಿಟ್ಟು ಕೂಡ ಭುಗಿಲೆದ್ದಿತ್ತು. ಆರೋಪಗಳನ್ನು ಮಾಡ್ತಾ ಇದ್ರು ಸರ್ಕಾರದ ವಿರುದ್ಧ, ಕಾಂಗ್ರೆಸ್ನವರ ವಿರುದ್ಧ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ನಮಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅಂತಾನೆ ಸಿಟ್ಟು ಹೊರಹಾಕಿದ್ದಾರೆ. ಇದೇ ಮಾತುಗಳೇ ಈಗ ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಮುಳುವಾಗಿವೆ. ಇದು ನಿಜಕ್ಕೂ ಮುನಿರತ್ನ ಮಾತಾಡಿದ್ದು ಹೌದೋ ಅಲ್ವೋ ಎನ್ನುವುದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಮುನಿರತ್ನ ಮಾತಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ ಈಗಾಗಲೇ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಇದೇ ಕಾರಣಕ್ಕಾಗಿ ಈಗ ಬೆಂಗಳೂರಿನ ರಾಜರಾಜೇಶ್ವರಿಯ ಬಿಜೆಪಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಕೋಲಾರದ ಗಡಿಯಲ್ಲಿ ಅರೆಸ್ಟ್ ಮಾಡಿ ತಂದು 3 ದಿನ ವಿಚಾರಣೆ ನಡೆಸಿದ್ರು ಪೊಲೀಸರಿಗೆ ಒಂದೂ ವಿವರಣೆ ಸಿಕ್ತಿಲ್ಲ. ದೂರುದಾರ ಚಲುವರಾಜು ಉಲ್ಲೇಖಿಸಿರೋ ಯಾವೊಂದು ಅಂಶಕ್ಕೂ ಮುನಿರತ್ನರಿಂದ ಪೊಲೀಸರಿಗೆ ಉತ್ತರವೇ ಸಿಕ್ತಿಲ್ಲ. ಇದರ ನಡುವೆ ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಇವತ್ತು ಮುನಿರತ್ನ ಅವರನ್ನ ಬೆಂಗಳೂರಿನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ನಲ್ಲಿ ಮುನಿರತ್ನ ಪರ ವಕೀಲರು ಜಾಮೀನು ನೀಡುವಂತೆ ಮನವಿ ಮಾಡಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆ ಎತ್ತಿದ್ರು. ಮುನಿರತ್ನ ಪರ ವಿರೋಧ ಆಲಿಸಿದ ಜಡ್ಜ್ ಮುನಿರತ್ನ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಜಾಮೀನು ಅರ್ಜಿ ವಿಚಾರಣೆಯನ್ನು ನಾಳೆ ನಡೆಸೋದಾಗಿ ಹೇಳಿದ್ರು. ಹೀಗಾಗಿ ಮುನಿರತ್ನ ಅವರಿಗೆ ಜೈಲೇ ಗತಿಯಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸುತ್ತಿದ್ದಂತೆ ಶಾಸಕ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ ಪೊಲೀಸರು ಸೀದಾ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ದ್ರು. ಒಂದೆಡೆ ಶಾಸಕ ಮುನಿರತ್ನ ಜೈಲು ಸೇರಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಏಟು ಎದುರೇಟು ಜೋರಾಗಿ ಸಾಗುತ್ತಿದೆ. ಮುನಿರತ್ನ ಬಂಧನವೇ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ವಾಗ್ಯುದ್ಧಕ್ಕೂ ಹೊಸ ಅಸ್ತ್ರವಾಗಿ ಸಿಕ್ಕಿದೆ. ಬಿಜೆಪಿ ಶಾಸಕ ಮುನಿರತ್ನ ಬಂಧನ ವಿಚಾರ ಸಹಜವಾಗಿ ರಾಜಕೀಯ ಸ್ವರೂಪ ಪಡೆದಿದೆ. ವಿಚಾರವನ್ನು ಜೀವಂತವಾಗಿಡಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಳ್ತಿರೋವಾಗಲೇ ಇದೊಂದು ದ್ವೇಷದ ರಾಜಕಾರಣ ಎಂದಿದೆ ಪ್ರತಿಪಕ್ಷ ಬಿಜೆಪಿ. ಮುನಿರತ್ನ ವಿಚಾರವಾಗಿ ಸಿಎಂ ಮತ್ತು ಸರ್ಕಾರದ ಮೇಲೆ ಒಕ್ಕಲಿಗ ನಾಯಕರು ಒತ್ತಡ ಹಾಕಿದ್ದಾರೆ. ಆದರೆ ಪ್ರತಿಪಕ್ಷಗಳ ದೊಡ್ಡವರು ಸೈಲೆಂಟ್ ಆಗಿದ್ದಾರೆ. ಮೈತ್ರಿ ನಾಯಕರ ವಿರುದ್ಧದ ಟೀಕೆಗೆ ಇದೇ ಅಸ್ತ್ರವಾಗಿದ್ದು ಅವಕಾಶ ಸಿಕ್ಕಾಗೆಲ್ಲ ಟಾಂಗ್ ಕೊಡ್ತಿದ್ದಾರೆ. ಆದರೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟು ಸುಮ್ಮನಾಗಿದೆ ಬಿಜೆಪಿ. ಇನ್ನು ಮುನಿರತ್ನ ಜಾತಿ ನಿಂದನೆ ವಿಚಾರವನ್ನೇ ಮುಂದಿನ ಎಲ್ಲಾ ಚುನಾವಣೆಗಳಿಗೂ ಬಳಸಿಕೊಳ್ಳಲು ಕಾಂಗ್ರೆಸ್ ಸಜ್ಜಾಗಿದೆ. ಆದರೆ ಅಭಿವೃದ್ಧಿ ಬಿಟ್ಟು ಬರೀ ದ್ವೇಷದ ರಾಜಕಾರಣ ಎಂದು ಬಿಂಬಿಸುವ ಪ್ರಯತ್ನ ಬಿಜೆಪಿ ಮಾಡುತ್ತಿದೆ. ಇದರ ನಡುವೆಯೇ ಅಮೆರಿಕದಿಂದ ಹಿಂತಿರುಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ದಲಿತ ಹಾಗೂ ಒಕ್ಕಲಿಗರ ಬಗ್ಗೆ ಅವಹೇಳನ ಮಾಡಿರುವ ಮುನಿರತ್ನ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಬೇಕು ಎಂದು ಆಗ್ರಹಿಸಿದ್ರು. ಡಿಸಿಎಂ ಜೊತೆಗೆ ಸರ್ಕಾರದ ಮಂತ್ರಿಗಳು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಆರ್ ಅಶೋಕ್ ಇದ್ದಾರೆ, ಪಕ್ಷದ ಅಧ್ಯಕ್ಷರಲ್ಲಿ ವಿಜಯೇಂದ್ರ ಇದ್ದಾರೆ, ಎಲ್ಲ ದೊಡ್ಡ ನಾಯಕರುಗಳಿದ್ದಾರೆ. ಅದಕ್ಕೆ ಇವರೆಲ್ಲ ಮಾತಾಡಬೇಕು. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನು ಇಲ್ಲ. ಕಾಂಗ್ರೆಸ್ ಏನಾದರೂ ಷಡ್ಯಂತ್ರ ಬಿಜೆಪಿ ಅವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರಲಿಲ್ಲ. ಮನುಷ್ಯ ಒಬ್ಬ ದಲಿತರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿದ್ದಾನೆ, ಒಕ್ಕಲಿಗರ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡಿದ್ದಾನೆ. ಇವ್ರಿಗೆ ನಾಚಿಕೆ ಆಗಬೇಕು. ಜನತಾ ದಳದವ್ರಿಗೆ, ಬಿಜೆಪಿಯವರಿಗೆ ಅವನ ಬಗ್ಗೆ ಇನ್ನೂ ಸಾಫ್ಟ್ ಆಗಿ ತೋರಿಸ್ತಾ ಇದ್ದಾರೆ. ಅವನ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ, ನಾಚಿಕೆ ಆಗಬೇಕು. ಕೈ ನಾಯಕರು ಹೀಗೆ ಹೇಳುತ್ತಿದ್ರೆ ಕಮಲಕಲಿಗಳು ಮಾತ್ರ ಪ್ರಕರಣದ ಸತ್ಯಾಸತ್ಯತೆ ಬರಲಿ, ತನಿಖೆ ನಡೆಯಲಿ, ಆದರೆ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿರೋದು ರಾಜಕೀಯ ಪ್ರೇರಿತ ಎಂದು ದೂರುತ್ತಿದ್ದಾರೆ. ಜಾತಿ ನಿಂದನೆಯನ್ನು ಯಾವ ಸಮಾಜವೂ ಒಪ್ಪಲ್ಲ.
ಮುನಿರತ್ನ ಮಾತಿಗೆ ಮತ್ತೆ ಸ್ವಾಮೀಜಿ ಸಿಟ್ಟು. ಇದರ ನಡುವೆ ಶಾಸಕ ಮುನಿರತ್ನ ಆಡಿಯೋದ ಬಗ್ಗೆ ಪ್ರತಿಕ್ರಿಯಿಸಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಬೇಸರ ಹೊರಹಾಕಿದ್ದಾರೆ. ಯಾರೇ ಹೀಗೆ ಮಾತನಾಡಿದ್ರೂ ನಾಗರಿಕ ಸಮಾಜ ಒಪ್ಪುವುದಿಲ್ಲ. ಒಕ್ಕಲಿಗ, ದಲಿತ ಅಷ್ಟೇ ಅಲ್ಲ, ಸಮಾಜದ ಎಲ್ಲಾ ಜನಾಂಗಗಳು ಮುಖ್ಯ. ಈಗ ಮಾತನಾಡಿರೋರನ್ನ ಕ್ಷಮಿಸಲು ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ. ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತಕ್ಕಂಥ ನಮ್ಮ ದೇಶದ ಅಸ್ಮಿತೆ ಅಂದರೆ ನಮ್ಮ ತಾಯಂದ್ರು. ಅದಕ್ಕೆ ನಮ್ಮ ದೇಶವನ್ನು ಭಾರತ್ ಮಾತೆ ಅಂತ ಕರೀತಾರೆ. ಅಂತಹ ತಾಯಂದಿರ ವಿಚಾರದಲ್ಲಿ ಅವ್ಯಾಚ್ಯವಾಗಿ ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಮಾತುಗಳ ಮುಖಾಂತರ ಆ ಧ್ವನಿ ಮುದ್ರಣದಲ್ಲಿ ಇರ್ತಕ್ಕಂಥದ್ದು ಸಹ್ಯ ಅಲ್ಲ ಅಂತ ಭಾವನೆ ಇದೆ. ಹಾಗಾಗಿ ಅದನ್ನು ಮಾತನಾಡಿರ್ತಕ್ಕಂಥವ್ರು ಯಾರೇ ಆದ್ರೂ ಕೂಡ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಮತ್ತು ಕ್ರಮವನ್ನು ತೆಗೆದುಕೊಂಡು ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತಿದೆ. ಮುನಿರತ್ನ ಆಡಿದ್ದಾರೆ ಎನ್ನಲಾಗಿರುವ ಈ ಆಡಿಯೋದ ಸತ್ಯಾಸತ್ಯತೆ ಇಂದಲ್ಲ ನಾಳೆ ಹೊರಬಂದೇ ಬರುತ್ತದೆ. ಈಗೇನೋ ನಾನು ಹಾಗೆಲ್ಲ ಮಾತಾಡಿಲ್ಲ ಅಂತ ಸಬೂಬು ಹೇಳಬಹುದು. ಆದರೆ ಒಂದು ವೇಳೆ FSL ವರದಿಯಲ್ಲಿ ಮುನಿರತ್ನ ಅವರದ್ದೇ ಆಡಿಯೋ ಎನ್ನುವ ರಿಪೋರ್ಟ್ ಏನಾದರೂ ಬಂದ್ರೆ ಆಗ ಮುನಿರತ್ನ ಸೇರಿದಂತೆ ಅವರ ಸಮರ್ಥನೆಗೆ ನಿಂತವರು ಯಾವ ಸಬೂಬು ಹೇಳ್ತಾರೆ ಎನ್ನುವುದನ್ನು ನೋಡಬೇಕಿದೆ. ಒಂದು ವೇಳೆ ಆಡಿಯೋ ನಕಲಿ ಎಂದು ಸಾಬೀತಾದ್ರೆ ಇಷ್ಟು ದಿನ ಹಾರಾಡುತ್ತಿರುವ ಕೈನಾಯಕರು ಮುಖಭಂಗ ಅನುಭವಿಸಬೇಕಾಗುತ್ತದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗಣಪತಿ ವಿಸರ್ಜನೆಯ ಸದದಲ್ಲಿ ಹೊತ್ತಿ ಉಳಿದಿದ್ದಂತಹ ನಾಗಮಂಗಲ ಸದ್ಯಕ್ಕೇನೂ ಶಾಂತವಾದಂತೆ ಕಾಣ್ತಾ ಇದೆ. ಆದರೆ ಬೆಂಕಿ ಹೊತ್ತಿಕೊಂಡಂತಹ ಸಂದರ್ಭದ ವಿಡಿಯೋಗಳು ಈಗ ಒಂದೊಂದಾಗಿ ಹೊರಬೀಳ್ತಾ ಇದ್ದಾವೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಅವತ್ತು ಅಬ್ಬರಿಸಿದ್ದಂತಹ ಭಸ್ಮಾಸುರರ ಸ್ವರೂಪಗಳು ಕೂಡ ಈಗ ಗೋಚರ ಆಗ್ತಾ ಇದ್ದಾವೆ. ಇದರ ಸುತ್ತಲೂ ಈಗ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ದೊಡ್ಡ ಸಮರವೇ ಸೃಷ್ಟಿಯಾಗ್ತಾ ಇದೆ. ನಡೆದಂಥ ಘಟನೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಈ ಇನ್ಸಿಡೆಂಟು ಸ್ಟಾರ್ಟಿಂಗ್ನಲ್ಲಿ ಇದು ಆಕಸ್ಮಿಕನೇ. ನಾಗಮಂಗಲ ಹೊತ್ತಿ ಉರಿದ ದಿನದಿಂದಲೂ ಬಿಜೆಪಿ ನಾಯಕರು ಹೇಳುತ್ತಿದ್ದದ್ದು ಒಂದೇ, ಇದೊಂದು ಪ್ರೀ ಪ್ಲಾನ್ಡ್ ಕೃತ್ಯ, ಪಕ್ಕಾ ಸ್ಕೆಚ್ ಹಾಕಿಯೇ ದಾಳಿ ಮಾಡಿದ್ದಾರೆ ಅಂತ ಹೋದಲ್ಲಿ ಬಂದಲ್ಲಿ ಆರೋಪ ಮಾಡುತ್ತಿದ್ದು. ಈ ಆರೋಪಗಳಿಗೆ ಈ ವಿಡಿಯೋಗಳೇ ಸಾಕ್ಷ್ಯಗಳಾಗಿ ನಿಂತಿವೆ. ನಾಗಮಂಗಲದಲ್ಲಿ ಭಸ್ಮಾಸುರರ ಅಟ್ಟಹಾಸ ಹೇಗಿತ್ತು ಅನ್ನೋದನ್ನ ಒಂದೊಂದು ವಿಡಿಯೋಗಳು 10 ಕಥೆ ಹೇಳ್ತಿವೆ. ಅಂಗಡಿಗೆ ಹಾಕಿದ್ರು ಪೆಟ್ರೋಲ್ ಬಾಂಬ್, ಭಸ್ಮಾಸುರರ ಅಟ್ಟಹಾಸ, ಸಿಸಿಟಿವಿ ಧ್ವಂಸ. ಖಾಕಿ ಮುಂದೆಯೇ ಕಿಡಿಗೇಡಿ ಕೃತ್ಯ. ರೀಸೆಂಟ್ 30 ಲಕ್ಷ ಬಂಡವಾಳ ಹಾಕೋನೆ ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ. ಈ ಮೂರೇ ದೃಶ್ಯ ಸಾಕು ನಾಗಮಂಗಲ ಹೇಗೆ ಹೊತ್ತಿ ಉರಿದಿತ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡುವುದಕ್ಕೆ. ಹೀಗೆ ಸಿಕ್ಕ ಜಾಗಕ್ಕೆ ಬೆಂಕಿ ಇಡ್ತಿರೋ ಈ ಭಸ್ಮಾಸುರರ್ಯಾರು ಅಮಾಯಕರಲ್ಲ, ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬಂದವರು. ಯಾಕಂದ್ರೆ ಪೆಟ್ರೋಲ್ ಬಾಂಬ್ ಹಾಕ್ತಿದ್ದಾರೆ ಅಂದ್ರೆ ಇವರು ಯಾರು ಸಾಮಾನ್ಯರಲ್ಲ ಬಿಡಿ. ರಕ್ತ ಹರಿಸಬೇಕು ಅಂತಾನೆ ಬಂದಿದ್ದ ರಕ್ತಾಸುರರು ಇವರು. ಯಾವಾಗ ನಾಗಮಂಗಲದ ಬೆಂಕಿ ವಿಡಿಯೋಗಳು ಸದ್ದು ಮಾಡುವುದಕ್ಕೆ ಶುರು ಮಾಡಿದ್ವೋ ಕಾಂಗ್ರೆಸ್ ನಾಯಕರು ಕಟ್ಟುನಿಟ್ಟಿನ ಕ್ರಮದ ಮಾತಾಡುತ್ತಿದ್ದಾರೆ. ದುರಂತ ಅಂದ್ರೆ ಬೆಂಕಿ ಹಚ್ಚಿದವರ ವಿಷಯದಲ್ಲೂ ಬೆಂಕಿ ರಾಜಕೀಯ ಶುರುವಾಗಿದೆ. ತನಿಖೆ ಮಾಡಿ ವರದಿಯನ್ನ ತರಿಸಿಕೊಂಡು ಅದರ ಮೇಲೆ ಏನ್ ತೀರ್ಮಾನ ಮಾಡಬೇಕು ಅದನ್ನ ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂತದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂತದ್ದು ಇಲ್ಲ. CT ರವಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅವನಿದ್ದಾಗೆಲ್ಲ ಇದ್ದೇ ಮಾಡ್ತಿದ್ದ ಅಂತ ಕೇಳಿ. ಈಗ ನಮ್ಮ ಕೈಲಿ ಆಗದೆ ಇದ್ದಾಗ NIಗೆ ವಹಿಸೋದು ಇನ್ನೊಂದು ವಹಿಸೋದು ಮಾಡುತ್ತೆ. ಇವ್ರು ತೀಟೆಗೋಸ್ಕರ ರಾಜಕಾರಣ ಮಾಡೋಕ್ಕೆ ಬೇರೆ ವೇದಿಕೆ ಉಪಯೋಗಿಸ್ತೀವಿ. CT ರವಿ ಇದನ್ನೆಲ್ಲ ಬಿಡ್ಲಿ. ಯಾವ ಲಿಂಕ್ನೂ ಇಲ್ಲ, ಯಾವ ಪ್ರೀ ಪ್ಲಾನ್ ಇಲ್ಲ ರೀ. 60,000 ಗಣೇಶೋತ್ಸವ ನಡಿಬೇಕಾದ್ರೆ ನಾಗಮಂಗಲದಲ್ಲಿ ಆಗಿದೆ. 2 ಗುಂಪಿನ ಮಧ್ಯದಲ್ಲಿ ಘರ್ಷಣೆ ಆಗಿದೆ. ನಮ್ಮ ಸರ್ಕಾರ ನಮ್ಮ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ಅತ್ತ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗ್ತಿದ್ರೆ ಇತ್ತ ಬಿಜೆಪಿ ನಾಯಕರು ಉರಿದುರಿದು ಬಿದ್ದಿದ್ದಾರೆ. ಕರ್ನಾಟಕ ಪೊಲೀಸರಿಗೆ ಇವತ್ತು ಸತ್ವ ಇಲ್ಲ, ಯಾಕೆಂದ್ರೆ ಅವರ ಕೈಯನ್ನ ಕಟ್ಟಿ ಹಾಕಿದೆ ನಮ್ಮ ರಾಜ್ಯ ಸರ್ಕಾರ. ಪರಮೇಶ್ವರ್ ಅವರು ಇದೊಂದು ಚಿಕ್ಕ ಘಟನೆ ಅಂತ ಹೇಳಿದ್ದಾರೆ. ಅವರಿಂದ ನಾವು ನ್ಯಾಯ ನಿರೀಕ್ಷಕ್ಕೆ ಸಾಧ್ಯ ಇಲ್ಲ. ಅಶೋಕ್ ಅವರು ಯಾವಾಗೂ ಸುಳ್ಳು ಹೇಳೋದು. ಕಾಂಗ್ರೆಸ್ ಅವರು ಯಾವಾಗೂ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳವರು, ಮರಿ ಮಕ್ಕಳವರು, ಸತ್ಯಮೇವ ಜಯತೆ ಅವ್ರದ್ದು. ಬಂಧನ ಭೀತಿ, ಊರು ಬಿಡುತ್ತಿದ್ದಾರೆ ಮಕ್ಕಳು, ಹೆತ್ತವರಿಗೆ ಟೆನ್ಷನ್. ನಾಗಮಂಗಲದಲ್ಲಿ ಗಲಭೆ ಸೃಷ್ಟಿಯಾಗಿ 1 ವಾರದ ಮೇಲಾದರೂ ಆತಂಕ ಮಾತ್ರ ನಿಂತಿಲ್ಲ.
ಈಗಾಗಲೇ 150ಕ್ಕೂ ಹೆಚ್ಚು ಜನರ ಮೇಲೆ FIR ಆಗಿದೆ. ಹೀಗಾಗಿ ಹುಡುಕಿ ಭಸ್ಮಾಸುರರನ್ನ ಬಂಧಿಸಲಾಗ್ತಿದೆ. ಇದೇ ಭಯದಲ್ಲಿ ಮುಸ್ಲಿಂ ಯುವಕರು ಊರು ಬಿಡುತ್ತಿದ್ದಾರೆ. ಮಕ್ಕಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ತಿದ್ದಂತೆ ಹೆತ್ತವರಿಗೆ ಆತಂಕ ಶುರುವಾಗಿದೆ. ಇದೆಲ್ಲದರ ಮಧ್ಯೆ ಮಂಡ್ಯ ಜೈಲಿಗೆ ಭೇಟಿ ನೀಡಿದ ಭದ್ರಿಕೊಪ್ಪಲು ಗ್ರಾಮಸ್ಥರು ಮಕ್ಕಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಜಮತುಲ್ಲಾ ಮುಸ್ಲಿಂ ಸಂಘಟನೆ ಸತ್ಯಶೋಧನೆಗೆ ಮುಂದಾಗಿದೆ. ಬಿಜೆಪಿಯ ಸತ್ಯಶೋಧನಾ ಸಮಿತಿ ಬಂದು ಹೋದ ಬೆನ್ನಲ್ಲೇ ಮುಸ್ಲಿಂ ನಾಯಕರು ಕೂಡ ಸತ್ಯಶೋಧನೆಗಿಳಿದಿದ್ದಾರೆ. ಒಟ್ನಲ್ಲಿ ಹೊತ್ತಿ ಉರಿದ ನಾಗಮಂಗಲ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ದಿನಕ್ಕೊಂದು ವಿಡಿಯೋ ಹೊರಬೀಳುತ್ತಿದ್ದು ಪ್ರೀ ಪ್ಲಾನ್ಡ್ ಕೃತ್ಯವನ್ನ ಬಯಲು ಮಾಡುತ್ತಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ. ಹೈದರಾಬಾದ್ ನಿಜಾಮನಿಂದ ಸ್ವಾತಂತ್ರ್ಯವನ್ನು ಪಡೆದಂತಹ ದಿನ ಇವತ್ತು. ಹೀಗಾಗಿ ಈ ಪ್ರದೇಶದಲ್ಲಿ ವಿಮೋಚನಾ ದಿನದ ಆಚರಣೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ದಶಕಗಳಿಂದ ಅಭಿವೃದ್ಧಿಯ ಕನಸನ್ನು ಕಾಣ್ತಾ ಇದೆ ಈ ಪ್ರದೇಶ. ಇಲ್ಲಿ ಬಹಳಷ್ಟು ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ, ಸಂವಿಧಾನದ ಮೂಲಕವಾಗಿ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದೆ. ಆದರೆ ಅದು ವಾಸ್ತವವಾಗಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಕೂಡ ಕಲಬುರಗಿಯಲ್ಲಿ ನಡೆಸಲಾಗಿದೆ. ಇದಾದ ನಂತರ ಕಲ್ಯಾಣ ಕರ್ನಾಟಕಕ್ಕೆ ಏನೇನು ಕೊಡುಗೆಗಳನ್ನು ಸರ್ಕಾರ ಕೊಡೋದಕ್ಕೆ ಮುಂದಾಗಿದೆ, ಏನು ಘೋಷಣೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವರದಿಯನ್ನು ತೋರಿಸ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಸಂಭ್ರಮ ಜೋರಾಗಿತ್ತು. 371 ಕಲಂ ಜಾರಿಯಾಗಿ 75 ವರ್ಷಗಳಾದ ಹಿನ್ನೆಲೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಪ್ರಿಯಾಂಕ್ ಖರ್ಗೆ ಭಾಗಿಯಾಗಿದ್ರು. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ, ರಾಯಚೂರಿನಲ್ಲಿ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಯಾದಗಿರಿಯಲ್ಲಿ ಶರಣ ಬಸಪ್ಪಗೌಡ ದರ್ಶನಾಪುರ, ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ, ಬಳ್ಳಾರಿಯಲ್ಲಿ ಸಚಿವ ರಹೀಂ ಖಾನ್, ವಿಜಯನಗರದಲ್ಲಿ ಡಿಸಿ ದಿವಾಕರ್ ಧ್ವಜಾರೋಹಣ ನೆರವೇರಿಸಿದರು. ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಮತ್ತು 371 ಜೆ ಕಾಯ್ದೆಯ ದಶಮಾನೋತ್ಸವ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭ ಕೋರುತ್ತಾ, ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿಯಾಗದ ಹೊರತು ರಾಜ್ಯದ ಅಭಿವೃದ್ಧಿ ಅಸಾಧ್ಯ. ಕಲಬುರಗಿಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪುತ್ಥಳಿಗೆ ಸಿಎಂ ಮಾಲಾರ್ಪಣೆ ಮಾಡಿದ್ರು. ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಕಿದ್ರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ 55 ಹೊಸ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸಿದ್ರು. ಸಿಎಆರ್ ಪೊಲೀಸ್ ಗ್ರೌಂಡ್ನಲ್ಲಿ ಧ್ವಜಾರೋಹಣ ಬಳಿಕ ಸಿಎಂ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು. ವಿವಿಧ ಜಿಲ್ಲೆಗಳಿಂದ ಸಿಎಂಗೆ ಮನವಿ ಸಲ್ಲಿಸಲು ಬರ್ತಿದ್ದ ರೈತರನ್ನ ಗಡಿಗಳಲ್ಲೇ ಪೊಲೀಸರು ತಡೆದ್ರು. ಈ ವೇಳೆ ಪೊಲೀಸರ ನಡೆ ಖಂಡಿಸಿ ರಸ್ತೆಯಲ್ಲಿ ಕುಳಿತು ರೈತರು ಪ್ರತಿಭಟಿಸಿದ್ರು. ಕಲಬುರಗಿಯಲ್ಲಿ ಸಿಎಂಗೆ ಮನವಿ ನೀಡಲು ಪಾದಯಾತ್ರೆ ಹೊರಟಿದ್ದ ರೈತರು, ಶಾಸಕರನ್ನ ಪೊಲೀಸರು ಅಡ್ಡ ಹಾಕಿದ್ರು. ಸಿಎಂ ಭೇಟಿಗೆ ಕೇವಲ 20 ಜನರನ್ನ ಮಾತ್ರ ಬಿಡುವುದಾಗಿ ಪೊಲೀಸರು ಹೇಳಿದ್ರೂ ಒಪ್ಪಲಿಲ್ಲ. ಕೊನೆಗೆ ಪೊಲೀಸರು ವ್ಯಾನ್ನಲ್ಲಿ ತುಂಬಿಕೊಂಡು ಹೋದ್ರು. ಹೋರಾಟ, ಕೂಗಾಟ, ಪ್ರತಿಭಟನೆ, ಸಂಭ್ರಮವೆಲ್ಲ ಮುಗಿಸಿ ಸಂಜೆ ಸಿಎಂ ಸಿದ್ದರಾಮಯ್ಯ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಿದ್ರು. ಕಲ್ಯಾಣ ಕರ್ನಾಟಕದ ಆಸ್ಪತ್ರೆಗಳ ಅಭಿವೃದ್ಧಿಗೆ 890 ಕೋಟಿ ಹಣ ನಿಗದಿ ಮಾಡಲಾಗಿದೆ. 2011 ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ 343 ಕೋಟಿ ಘೋಷಿಸಿದ್ದಾರೆ. 17 ಸಮಾಜ ಕಲ್ಯಾಣ, 10 ಎಸ್ಸಿ ಹಾಸ್ಟೆಲ್ ನಿರ್ಮಾಣಕ್ಕೆ 204 ಕೋಟಿ ರೂಪಾಯಿ. 18 ತಾಲೂಕುಗಳಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲು 130 ಕೋಟಿ ರೂಪಾಯಿ. ಕಲಬುರಗಿ ಸಮಗ್ರ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ 181 ಕೋಟಿ ರೂಪಾಯಿ. ಕೆಕೆಆರ್ಟಿಸಿಗೆ 222 ಹೊಸ ಬಸ್ ಖರೀದಿಸಲು 90 ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕದ ಉದ್ಯೋಗ ಕೌಶಲ್ಯ ತರಬೇತಿಗೆ 58 ಕೋಟಿ, 45 ಹೊಸ ಆರೋಗ್ಯ ಕೇಂದ್ರಗಳು ಸ್ಥಾಪನೆ, 31 ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿಸುವುದು, 9 ತಾಲೂಕಾಸ್ಪತ್ರೆ ಉಪ ವಿಭಾಗೀಯ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೆ ಏರಿಸುವುದು, 2 ತಾಲೂಕಾಸ್ಪತ್ರೆಗಳನ್ನು ಜಿಲ್ಲಾಸ್ಪತ್ರೆಗಳಾಗಿ ಮೇಲ್ದರ್ಜೆಗೆ ಏರಿಸಲು ನಿರ್ಧಾರ ಆಗಿದೆ. ಇನ್ನು ಕೊಪ್ಪಳ ಹೊಸ ಕೋರ್ಟ್ ನಿರ್ಮಾಣಕ್ಕೆ 56 ಕೋಟಿ, ಖಾಲಿ ಇರುವ 17,439 ಹುದ್ದೆಗಳ ಭರ್ತಿಗೆ ತೀರ್ಮಾನ ಆಗಿದೆ.
ಸರ್ಕಾರ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಒಟ್ಟು 56 ಅಂಶಗಳಿಗೆ ಒತ್ತು ಕೊಟ್ಟು ಅನುದಾನ ನೀಡಿದೆ. ಆದರೆ ಅನುದಾನ ಸದ್ಬಳಕೆ ಆಗಬೇಕು, ಜನರಿಗೆ ಲಾಭ ಸಿಗಬೇಕು. ನಯಾ ಪೈಸೆ ಭ್ರಷ್ಟಾಚಾರ ಮಾಡಿದ್ರೂ ಕಠಿಣ ಶಿಕ್ಷೆ ಕೊಡಿಸೋ ಕೆಲಸ ಆಗಬೇಕು. ಆಗಷ್ಟೇ ಈ ಘೋಷಣೆಗಳಿಗೂ ಮಹತ್ವ ಸಿಗುತ್ತೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಒಂದು ಕಡೆ ಪ್ರಧಾನಿ ಮೋದಿ ನಾಯಕತ್ವದ ಸರ್ಕಾರಕ್ಕೆ ಶತದಿನೋತ್ಸವದ ಸಂಭ್ರಮ ಆದರೆ ಮತ್ತೊಂದು ಕಡೆ ಪ್ರಧಾನಿ ಮೋದಿಯವರ 74ನೇ ವರ್ಷದ ಬರ್ತ್ಡೇ ಸಂಭ್ರಮವೂ ಕೂಡ ಇವತ್ತು ಮೇಳೈಸಿತು. 3ನೇ ಅವಧಿಯ ಎನ್ಡಿಎ ಸರ್ಕಾರದ 100 ದಿನದಲ್ಲಿ ಏನೆಲ್ಲ ಕೆಲಸಗಳನ್ನು ಸರ್ಕಾರ ಮಾಡಿದೆ, ಮೋದಿ ಬರ್ತ್ಡೇಗೆ ಯಾರೆಲ್ಲ ಶುಭ ಕೋರಿದ್ರು ಅನ್ನೋದರ ಬಗೆಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಶತದಿನೋತ್ಸವದ ಸಂಭ್ರಮ. 3ನೇ ಅವಧಿಯಲ್ಲಿ ಮೋದಿ ಸರ್ಕಾರ 100 ದಿನ ಯಶಸ್ವಿಯಾಗಿ ಪೂರೈಸಿದೆ. 100 ದಿನದ ಸಾಧನೆಯನ್ನ ಮೋದಿ ಸರ್ಕಾರ ಸಂಭ್ರಮಿಸುತ್ತಿದ್ದು, ಮೋದಿ 3.0 ಸರ್ಕಾರದ 100 ದಿನದಲ್ಲಿ ಏನೆಲ್ಲ ಆಗಿದೆ ಅನ್ನೋ ರಿಪೋರ್ಟ್ ಕಾರ್ಡ್ ರಿಲೀಸ್ ಮಾಡಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 15 ಲಕ್ಷ ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಪೂರಕ ಯೋಜನೆ ಕೆಲಸ ನಡೆಯುತ್ತಿದೆ. 3 ಲಕ್ಷ ಕೋಟಿ ಹಣವನ್ನ ಮೂಲ ಸೌಕರ್ಯ ಅಭಿವೃದ್ಧಿಗೆ ವ್ಯಯ ಮಾಡಲಾಗುತ್ತಿದೆ. 49,000 ಕೋಟಿ ವೆಚ್ಚದಲ್ಲಿ 25,000 ಹಳ್ಳಿಗಳ ಸಂಪರ್ಕ ಕಲ್ಪಿಸಲು 62,500 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. 50,600 ಕೋಟಿ ವೆಚ್ಚದಲ್ಲಿ ಪ್ರಮುಖ ರಸ್ತೆಗಳ ಅಗಲೀಕರಣ ಕೆಲಸ ನಡೆಯುತ್ತಿದೆ. 76,000 ಕೋಟಿ ವೆಚ್ಚದಲ್ಲಿ ಮಹಾರಾಷ್ಟ್ರದಲ್ಲಿ ವಿಶ್ವ ದರ್ಜೆ ಬಂದರು ಲೋಕಾರ್ಪಣೆ ಮಾಡಲಾಗಿದೆ. 2 ಲಕ್ಷ ಕೋಟಿ ವೆಚ್ಚದಲ್ಲಿ ದೇಶದ 4 ಕೋಟಿ 10 ಲಕ್ಷ ಯುವಕರಿಗೆ ವಿಶೇಷ ಪ್ಯಾಕೇಜ್ ಸೇರಿ ಅನೇಕ ಜನಪರ ಘೋಷಣೆಗಳಾಗಿವೆ ಅಂತ ರಿಪೋರ್ಟ್ ಕಾರ್ಡ್ ರಿಲೀಸ್ ಮಾಡಿದೆ. ಇದಿಷ್ಟೇ ಅಲ್ಲ, ಮೋದಿ ಸರ್ಕಾರದ 3ನೇ ಅವಧಿಯಲ್ಲೇ ಹಲವು ಮಹತ್ವದ ನಿರ್ಣಯಗಳು ಹೊರಬರಲಿದೆ. ಪ್ರಮುಖವಾಗಿ ದೇಶಾದ್ಯಂತ ಒಂದು ದೇಶ ಒಂದು ಚುನಾವಣೆ ಹೆಸರಿನಲ್ಲಿ ಎಲೆಕ್ಷನ್ಗೆ ಸಿದ್ಧತೆಗಳು ಭರದಿಂದ ನಡೆದಿದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೂ ಸಿದ್ಧತೆಗಳಾಗ್ತಿದೆ. ದೇಶದಲ್ಲಿ ಮೋದಿ ಸರ್ಕಾರ ಜನಗಣತಿ ನಡೆಸಲು ಸದ್ದಿಲ್ಲದೆ ಗ್ರೌಂಡ್ ರಿಪೋರ್ಟ್ ರೆಡಿ ಮಾಡ್ತಿದೆ. ಇನ್ನು ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಘೋಷಣೆಗೆ ಸಿದ್ಧತೆಗಳಾಗ್ತಿದೆ. ಇನ್ನು ದೇಶಾದ್ಯಂತ ವಕ್ಫ್ ಆಸ್ತಿಗಳ ನಿರ್ವಹಣೆ ಮತ್ತು ಸಂರಕ್ಷಣೆ ತಿದ್ದುಪಡಿ ಕಾಯ್ದೆಯನ್ನೂ ಜಾರಿಗೊಳಿಸಲು ವೇದಿಕೆ ರೆಡಿಯಾಗ್ತಿದೆ. ಮೋದಿ ಸರ್ಕಾರದ 100 ವರ್ಷದ ಸಾಧನೆ ಶೂನ್ಯ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಐಟಿ ಇಡಿ ದಾಳಿ, ವಿರೋಧ ಪಕ್ಷಗಳ ಮೇಲೆ ದಬ್ಬಾಳಿಕೆಯೇ 100 ದಿನದ ಸಾಧನೆ ಅಂತ ಕಾಂಗ್ರೆಸ್ ಕಾಲೆಳೆದಿದೆ. ಆರೋಪ ಪ್ರತ್ಯಾರೋಪ ಮಾಡ್ತಿರೋ ವಿರೋಧ ಪಕ್ಷದ ನಾಯಕರು ಮೋದಿಯವರಿಗೆ ಶುಭಾಶಯ ಕೋರಿದ್ದಾರೆ. ಹೌದು, ಇವತ್ತು ಮೋದಿ 73 ವರ್ಷ ಪೂರೈಸಿ 74ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸರ್ಕಾರಕ್ಕೆ 100 ದಿನದ ಸಂಭ್ರಮ ಹಾಗೂ 74ನೇ ಬರ್ತ್ಡೇ ಪ್ರಯುಕ್ತ ಬಿಹಾರದಲ್ಲಿ ಹಲವು ಜನಪರ ಯೋಜನೆಗಳಿಗೆ ಚಾಲನೆ ಕೊಟ್ಟರು. ಸುಭದ್ರಾ ಯೋಜನೆಯನ್ನು ಜಾರಿ ಮಾಡಿದ್ರು. ಇದಕ್ಕೂ ಮೊದಲು ಆದಿವಾಸಿ ಕುಟುಂಬದವರನ್ನ ಮೋದಿ ಭೇಟಿ ಮಾಡಿದ್ರು. ಆದಿವಾಸಿ ತಾಯಿ ಕೊಟ್ಟ ಸಿಹಿ ಪಾಯಸ ಕುಡಿದ ಮೋದಿಗೆ ಅಮ್ಮನ ನೆನಪಾಯಿತು. जन्मदिन पर हमेशा मां के आशीर्वाद लेने जाता था और मां मेरे मुंह में गुड़ खिलाती थी, लेकिन मां तो नहीं है. आज एक आदिवासी मां ने खीर खिलाकर मुझे जन्मदिन का आशीर्वाद दिया. ये अनुभव, ये एहसास मेरे पूरे जीवन की पूंजी है. ಮೋದಿ ಅವರ ಭಾವುಕ ಭಾಷಣದ ಮಧ್ಯೆ ಮೋದಿಯನ್ನ ವಿರೋಧಿಸೋ ವಿಪಕ್ಷ ನಾಯಕರು ಬರ್ತ್ಡೇಗೆ ಶುಭ ಕೋರಿದ್ರು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜನ್ಮದಿನದ ಶುಭಾಶಯಗಳು. ಪ್ರಧಾನಿ ನರೇಂದ್ರ ಮೋದಿಜಿ, ನಿಮಗೆ ದೀರ್ಘ ಆಯಸ್ಸು ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಹಾರೈಸುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯವರು ಇದೇ ಥರ ಶುಭ ಕೋರಿದ್ದಾರೆ. ಇನ್ನು ಎಎಪಿ ನಾಯಕ ಅರವಿಂದ್ ಕೇಜ್ರಿವಾಲ್, ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ದೀರ್ಘಾಯುಷ್ಯ ಮತ್ತು ಆರೋಗ್ಯಕರ ಜೀವನವನ್ನ ಹಾರೈಸುತ್ತೇನೆ ಅಂತ ಪೋಸ್ಟ್ ಹಾಕಿದ್ದಾರೆ. ದೇಶದ ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿ ನಾಯಕರು ಮೋದಿ ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸಿದರು. ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಸೇವಾ ಪಾಕ್ಷಿಕ ಕಾರ್ಯಕ್ರಮ ನಡೆಸಿದ್ರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮೋದಿ ಬರ್ತ್ಡೇ ಭರ್ಜರಿಯಾಗಿ ಆಚರಿಸಿದ್ರು ಕಾರ್ಯಕರ್ತರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ದೆಹಲಿಯಲ್ಲಿ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಎದುರಿಸ್ತಾ ಇರುವಂತಹ ಅರವಿಂದ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಸಚಿವೆ ಅತಿಶಿ ಅವರನ್ನ
ದೆಹಲಿಯ ಮುಖ್ಯಮಂತ್ರಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಅತಿಶಿ ಆಯ್ಕೆಗೆ ಆಮ್ ಆದ್ಮಿ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದು ಉಗ್ರನ ನಂಟನ್ನು ಕಟ್ಟಿ ಡಮ್ಮಿ ಸಿಎಂ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ದೆಹಲಿ ಸಿಎಂ ಯಾರಾಗ್ತಾರೆ ಎಂಬ ಚರ್ಚೆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಸಚಿವೆ ಅತಿಶಿ ಮರ್ಲೇನಾಗೆ ಮುಖ್ಯಮಂತ್ರಿ ಪಟ್ಟ ಒಲಿದಿದೆ. ಎಎಪಿ ಶಾಸಕಾಂಗ ಸಭೆಯಲ್ಲಿ ಅತಿಶಿಯವರನ್ನ ಶಾಸಕರು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಅಬಕಾರಿ ಹಗರಣದಲ್ಲಿ ಜೈಲಿನಿಂದ ಹೊರಬಂದಿರುವ ಅರವಿಂದ ಕೇಜ್ರಿವಾಲ್ ಸಂಜೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಅವರನ್ನ ಭೇಟಿಯಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಸುಷ್ಮಾ ಸ್ವರಾಜ್ ಹಾಗೂ ಶೀಲಾ ದೀಕ್ಷಿತ್ ಬಳಿಕ ಇದೀಗ ಅತಿಶಿ ಮರ್ಲೇನಾ ದಿಲ್ಲಿಯಲ್ಲಿ ಮಹಿಳಾ ಸಿಎಂ ಆಗಿ ದರ್ಬಾರ್ ನಡೆಸಲು ಸಜ್ಜಾಗಿದ್ದಾರೆ. ಯಾರು ಈ ಅತಿಶಿ ಅಂತ ನೋಡುವುದಾದ್ರೆ, ಅತಿಶಿಯವರ ಪೂರ್ಣ ಹೆಸರು ಅತಿಶಿ ಮರ್ಲೇನಾ ಸಿಂಗ್. 1981ರಲ್ಲಿ ಪಂಜಾಬಿ ಕುಟುಂಬದಲ್ಲಿ ಜನಿಸಿದ ಅತಿಶಿ ದೆಹಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. 2013ರಲ್ಲಿ ರಾಜಕೀಯ ಪ್ರವೇಶಿಸಿದ ಅತಿಶಿ 2020ರವರೆಗೂ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇದರ ಮಧ್ಯೆ 2019ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತ್ರು. ಬಳಿಕ 2020ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕಿಯಾಗಿ ಆಯ್ಕೆಯಾದ್ರು. ಬಳಿಕ ಪಿಡಬ್ಲ್ಯೂಡಿ ಶಿಕ್ಷಣ ಸಚಿವೆಯಾಗಿ ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡಿದ್ದಾರೆ. ಪ್ರಸ್ತುತ 14 ಮುಖ್ಯ ಖಾತೆಗಳನ್ನ ನಿರ್ವಹಿಸುತ್ತಿದ್ದಾರೆ. ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗ ಸರ್ಕಾರದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿದ್ರು. ಕ್ರಾಂತಿಕಾರಿ ಯೋಜನೆಗಳ ಮಾಸ್ಟರ್ ಮೈಂಡ್ ಅಂತಲೇ ಗುರುತಿಸಿಕೊಂಡಿರುವ ಅತಿಶಿ ಎಎಪಿ ಸೇರಿ 11 ವರ್ಷಕ್ಕೆ ಸಿಎಂ ಆಗಿ ಪಟ್ಟ ಅಲಂಕರಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಅತಿಶ್ರೀ ಅರವಿಂದ್ ಕೇಜ್ರಿವಾಲ್ ನನ್ನ ಗುರು ಅಂದ್ರು. मैं सबसे पहले दिल्ली के लोकप्रिय मुख्यमंत्री आम आदमी पार्टी के नेता मेरे गुरु अरविंद केजरीवाल जी का धन्यवाद करना चाहती हूं, जिन्होंने मुझे इतनी बड़ी जिम्मेदारी दी और इस जिम्मेदारी के लिए मुझ पर भरोसा किया. ये सिर्फ आम आदमी पार्टी में हो सकता है, अरविंद केजरीवाल जी के नेतृत्व में हो सकता है कि एक फर्स्ट टाइम पॉलिटिशियन एक राज्य की मुख्यमंत्री बने. ಅತಿಶಿ ದೆಹಲಿ ಮುಖ್ಯಮಂತ್ರಿಯಾದ ಖುಷಿಯಲ್ಲಿದ್ದಾರೆ. ಇದರ ಮಧ್ಯೆಯೇ ಎಎಪಿ ರಾಜ್ಯಸಭಾ ಸದಸ್ಯೆ, ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಸ್ವಾತಿ ಮಲಿವಾಲ್ ಸಿಟ್ಟಾಗಿದ್ದಾರೆ. ಅತಿಶಿ ಡಮ್ಮಿ ಸಿಎಂ, ಉಗ್ರರಿಗೆ ಪ್ರಿಯವಾದವರು ಅಂತೆಲ್ಲ ಗಂಭೀರ ಆರೋಪ ಮಾಡಿದ್ರು. दिल्ली के लिए एक बहुत दुखद दिन है. आज दिल्ली की मुख्यमंत्री एक ऐसी महिला आतिशी मार्लेना जी बनने जा रही हैं, जिनके अपने परिवार ने आतंकवादी अफजल गुरु को फांसी की सजा से बचाने के लिए एक लंबी लड़ाई लड़ी. कई बार राष्ट्रपति जी को मर्सी पिटिशंस, दया याचिकाएं भेजी, लेकिन हम सब जानते हैं कि वो सिर्फ और सिर्फ एक डमी सीएम, एक कठपुतली मुख्यमंत्री बने. भगवान बचाए दिल्ली वासियों को ऐसे मुख्यमंत्रियों से. ಸ್ವಾತಿ ಮಲಿವಾಲ್ ಏನಾದ್ರೂ ಹೇಳಲಿ, ಅರವಿಂದ ಕೇಜ್ರಿವಾಲ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಭೇಟಿಯಾದ ನಿಯೋಜಿತ ಸಿಎಂ ಅತಿಶಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಇನ್ನೆರಡು 3 ದಿನಗಳಲ್ಲಿ ದೆಹಲಿ ಸಿಎಂ ಆಗಿ ಪದಗ್ರಹಣ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ನಾಳೆ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಡೆಯಲಿದೆ. 24 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 219 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮತದಾನ ಮಾಡಲು 23 ಲಕ್ಷ ಮತದಾರರು ಸಿದ್ಧರಾಗಿದ್ದು, ಸೇನಾಪಡೆ ಬಿಗಿ ಭದ್ರತೆಯನ್ನು ಒದಗಿಸಿದೆ. ಆರೋಪಿಗಳ ಮನೆಗಳ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಿಲ್ಲಿಸಲು ಸುಪ್ರೀಂ ಕೋರ್ಟ್ ಹೇಳಿದೆ. ಬುಲ್ಡೋಜರ್ ಸಂಸ್ಕೃತಿ ನಿಲ್ಲಬೇಕು, ಅಕ್ರಮ ಕಟ್ಟಡಗಳು ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯಗಳಿಗೂ ಆದೇಶಿಸಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಕಿರಿಯ ವೈದ್ಯರ ಪ್ರತಿಭಟನೆಗೆ ದೀದಿ ಸರ್ಕಾರ ಮಣಿದಿದೆ. ಪೊಲೀಸ್ ಆಯುಕ್ತ ಹಾಗೂ ಆರೋಗ್ಯ ನಿರ್ದೇಶಕರನ್ನ ಸರ್ಕಾರ ಎತ್ತಂಗಡಿ ಮಾಡಿದ್ದು, ಕೋಲ್ಕತ್ತಾಗೆ ಮನೋಜ್ ಕುಮಾರ್ ವರ್ಮಾ ಕಮಿಷನರ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18.